ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡ್ ಅಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿಂದು ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೋರ್ ರವರ ಗೋರಾ ಕಾದಂಬರಿಯ ಪರಿಚಯ ಮಾಡಿಕೊಳ್ಳೋಣ. ಈ ಕೃತಿಯನ್ನು ಆಗಸ್ಟ್ 1906ರಿಂದ ಪ್ರಾರಂಭಿಸಿ ಮಾರ್ಚ್ 1910ರಲ್ಲಿ ಬರೆದು ಪೂರ್ಣಗೊಳಿಸಿದ್ದರು. ಈ ಕಾದಂಬರಿಯಲ್ಲಿ 2 ಕಥೆಗಳ ಹರಿವು ಇರುವುದನ್ನು ನಾವು ಕಾಣಬಹುದು. ಮೊದಲನೇ ಕಥೆಯಲ್ಲಿ ಕೃಷ್ಣದಯಾಳ್ ಎಂಬುವರ ಕಥೆ ಇದೆ. ಇವನ ಹೆಂಡತಿಯ ಹೆಸರು ಆನಂದಮಯಿ ಹಾಗೂ ಮಗ ಮಹೀಮ್, ಮಗಳು ಶಶಿಕಲಾ ಹಾಗೂ ದತ್ತು ಮಗ ಗೋರ್ ಮೋಹನ್ ಬಾಬು ಆಗಿದ್ದಾರೆ. ಈ ಕಾದಂಬರಿಯ ನಾಯಕ ಇದೇ ಗೋರ್ ಆಗಿದ್ದಾನೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನ್ನಲ್ಲಿ ಆಲ್ ನೋಟಿಫಿಕೇಷನ್ ಎಂದು ಆಯ್ಕೆ ಮಾಡಿ. ಕೃಷ್ಣದಯಾಳ್ ಸನಾತನಿ ಕಟ್ಟರ್ ಹಿಂದೂ ವ್ಯಕ್ತಿಯಾಗಿದ್ದರು. ತಮ್ಮ ಹೆಚ್ಚಿನ ಸಮಯವನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಸಾಧನೆ ಮಾಡುತ್ತಾ ಕಳೆಯುತ್ತಿದ್ದರು. ಅಲ್ಲಿಗೆ ಕೇವಲ ಅವರ ಧರ್ಮಪತ್ನಿಯಾದ ಆನಂದಮಯಿಗೆ ಮಾತ್ರ ಪ್ರವೇಶವಿತ್ತು. ಸ್ನೇಹಿತರೆ, ಕೆಲ ಸಮಯ ಕಳೆದಂತೆ ಇವರ ಮನೆಗೆ ಬಿನೋಯ್ ಮತ್ತು ಅವಧೀಶ್ ಎಂಬ ಹುಡುಗರು ಬರತೊಡಗಿದರು. ಇವರು ಗೋರಾನ ಸ್ನೇಹಿತರಾಗಿದ್ದರು. ಅಷ್ಟೇ ಅಲ್ಲದೆ ಬಿನೋಯ್ ಆ ಕುಟುಂಬದ ಸದಸ್ಯನಂತೆ ಆಗಿಬಿಟ್ಟಿದ್ದ. ಗೋರಾ ಅತ್ಯಂತ ಆಕರ್ಷಕ ವ್ಯಕ್ತಿತ್ವ ಮತ್ತು ರೂಪ ಕೂಡ ಇತ್ತು. ಹೊರಗೆ ಕಟ್ಟರ್ ಹಿಂದುವಿನಂತೆ ಕಂಡರೂ ಎಲ್ಲರಲ್ಲಿಯೂ ಸಮಾನವಾದ ಪ್ರೇಮ ಭಾವನೆ ಹೊಂದಿದ್ದ. ಸ್ನೇಹಿತರೆ, ಇವನ ತಂದೆ ತಾಯಿ ಐರಿಷ್ ಜನಾಂಗದವರಾಗಿದ್ದರು. ಈ ವಿಚಾರ ಅವನಿಗೆ ಕಾದಂಬರಿಯ ಕೊನೆಯಲ್ಲಿ ತಿಳಿಯುತ್ತದೆ. ಐರಿಷ್ ತಂದೆ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹೋರಾಟಗಾರರಿಂದ ಕೊಲ್ಲಲ್ಪಟ್ಟಿರುತ್ತಾರೆ. ಅವನ ತಾಯಿ ಕೃಷ್ಣದಯಾಳ್ ಅವರ ಮನೆಗೆ ಓಡಿಬಂದು ಪ್ರಾಣಭಯದಿಂದ ರಕ್ಷಿಸಿಕೊಂಡಿದ್ದಳು. ಮೊದಲು ಇವರು ಇಟಾ ನಗರದಲ್ಲಿ ವಾಸವಿದ್ದರು. ಗೋರಾನನ್ನು ಹೆತ್ತ ನಂತರ ಅವನ ತಾಯಿ ಮೃತರಾಗುತ್ತಾರೆ. ಗೋರಾನ ಪಾಲನೆ ಪೋಷಣೆಯನ್ನು ಕೃಷ್ಣದಯಾಳ್ ಮತ್ತು ಅವರ ಪತ್ನಿಯಾದ ಆನಂದಮಯಿ ನೋಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಇದು ಈ ಕಾದಂಬರಿಯಲ್ಲಿ ಕಂಡುಬರುವ ಮೊದಲನೇ ಕಥೆಯಾಗಿದೆ. ಸ್ನೇಹಿತರೆ, ಮತ್ತೊಂದು ಕತೆ ಪರೇಶ್ ಬಾಬು ಮತ್ತು ವರದಾ ಸುಂದರಿ ಎಂಬ ದಂಪತಿಗಳದ್ದಾಗಿದೆ. ಇವರಿಬ್ಬರು ಬ್ರಹ್ಮ ಸಮಾಜಕ್ಕೆ ಅರ್ಪಿತರಾಗಿದ್ದರು. ಮುಕ್ತ ಮನಸ್ಸಿನ ಚಿಂತನೆಯ ಲಿಬರಲ್ ವ್ಯಕ್ತಿಗಳಾಗಿದ್ದರು. ಬ್ರಹ್ಮ ಸಮಾಜದ ಆದರ್ಶಗಳೊಂದಿಗೆ ಅಭಿಮಾನವಿದ್ದರೂ ಇತರೆ ಧರ್ಮದೆಡೆ ಯಾವುದೇ ದ್ವೇಷಭಾವನೆ ಇವರಲ್ಲಿರಲಿಲ್ಲ. ಸಹನಶೀಲ ಸ್ವಭಾವದವರಾಗಿದ್ದರು. ವರದಾ ಸುಂದರಿಗೆ 3 ಹೆಣ್ಣು ಮಕ್ಕಳಿದ್ದರು, ಲಾವಣ್ಯ, ಲಲಿತಾ ಹಾಗೂ ಲತಾ ಎಂದು. ಹಾಗೆಯೇ ಸುಧೀರ್ ಎಂಬ ಮಗನಿದ್ದ. ಮಧ್ಯದ ಮಗಳಾದ ಲಲಿತಾ ಈ ಕಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾಳೆ. ಈ ಕುಟುಂಬದೊಂದಿಗೆ ಪರೇಶ್ ಬಾಬುವಿನ ಈಗ ದೈವಾಧೀನರಾಗಿರುವ ಸ್ನೇಹಿತನಾದ ರಾಮ್ ಶರಣ್ನ ಮಗಳಾದ ರಾಧಾರಾಣಿ ಅಥವಾ ಸುಚರಿತಾ ಹಾಗೂ ಮಗ ಸತೀಶ್ರ ಪಾಲನೆ ಪೋಷಣೆಯೂ ಸಹ ಇವರು ಮಾಡುತ್ತಿದ್ದರು. ಆದರೆ ತನ್ನ ಮನೆಯಲ್ಲಿ ಗಂಡನ ಸ್ನೇಹಿತನ ಈ ಮಕ್ಕಳು ಇರುವುದು ವರದಾ ಸುಂದರಿಗೆ ಸ್ವಲ್ಪವೂ ಸರಿ ಕಾಣುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಆ ಮಕ್ಕಳ ದೊಡ್ಡಮ್ಮ ಹರಿಮೋಹಿನಿ ಎಂಬ ವಿಧವೆಯೂ ಸಹ ಅವರೊಂದಿಗೆ ಬಂದು ಮನೆಗೆ ಸೇರಿರುತ್ತಾಳೆ. ಇವರೆಲ್ಲ ಹಿಂದೂ ಸಂಪ್ರದಾಯ ಅನುಸರಿಸುತ್ತಿದ್ದರಿಂದ ಬ್ರಹ್ಮ ಸಮಾಜದ ಕಟ್ಟರ್ ಆದರ್ಶ ಹೊಂದಿದ್ದ ವರದಾ ಸುಂದರಿಗೆ ಇವರು ತನ್ನ ಮನೆಯಲ್ಲಿರುವುದು ಸರಿ ಕಾಣುತ್ತಿರಲಿಲ್ಲ. ಇದೇ ಮನೆಯಲ್ಲಿ ಹರನ್ ಬಾಬು ಎಂಬ ಕೂಡ ಇದ್ದ. ಮನೆಯೊಡತಿಯಾದ ವರದಾ ಸುಂದರಿ ತನ್ನ ಮನೆಯಲ್ಲಿದ್ದ ರಾಧಾರಾಣಿ ಅಂದರೆ ಸುಚಿತ್ರಾಗೆ ಹರನ್ ಬಾಬುನ ಜೊತೆ ವಿವಾಹ ಮಾಡಿ ಬ್ರಹ್ಮ ಸಮಾಜಕ್ಕೆ ಸೇರಿಸಬೇಕೆಂಬ ಆಸೆ ಇತ್ತು. ಆದರೆ ಇದಕ್ಕೆ ಸುಚರಿತಾ ಒಪ್ಪಿರಲಿಲ್ಲ. ಅಷ್ಟೇ ಅಲ್ಲದೆ ಸಹೋದರನಾದ ಸತೀಶ್ ಮತ್ತು ದೊಡ್ಡಮ್ಮ ಹರಿಮೋಹಿನಿಯೊಡನೆ ಬೇರೆ ಮನೆಯಲ್ಲಿ ವಾಸ ಮಾಡಲು ಹೊರಟು ಹೋಗುತ್ತಾಳೆ. ಇವರೆಲ್ಲ ಮನೆ ಬಿಟ್ಟು ಹೋಗಿದ್ದರಿಂದ ಮನೆಯೊಡತಿಯಾದ ವರದಾ ಸುಂದರಿಗೆ ಸಂತೋಷವಾಗಿತ್ತು. ಗೋರಾ ಈ ಪರೇಶ್ ಬಾಬುವಿನ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದ. ಇದರ ನಡುವೆ ಆಗ ಮನೆಯಲ್ಲಿದ್ದ ಸುಚರಿತಳ ಪರಿಚಯ ಕೂಡ ಅವನಿಗೆ ಆಗಿ ಅದು ಪರಸ್ಪರ ಪ್ರೀತಿಗೆ ತಿರುಗಿರುತ್ತದೆ. ಇದರ ನಡುವೆ ಗೋರಾನಿಗೆ ತನ್ನ ಧರ್ಮ ದೇಶದೆಡೆ ಶ್ರದ್ಧೆ ಇತ್ತು. ಅವನಿಗೆ ಆ ಪ್ರೀತಿಯಲ್ಲಿ ಹೆಜ್ಜೆ ಇಡಲಾಗಲಿಲ್ಲ. ಸ್ನೇಹಿತರೆ, ಪರೇಶ್ ಬಾಬು ಮತ್ತು ವರದಾ ಸುಂದರಿಯ ಮಧ್ಯದ ಮಗಳಾದ ಲಲಿತಾ ಮುಕ್ತ ಆಲೋಚನೆ ಹೊಂದಿದವಳಾಗಿದ್ದಳು. ಗೋರಾನ ಸ್ನೇಹಿತನಾಗಿದ್ದ ವಿನಯ್ ಜೊತೆ ಸಮುದ್ರಯಾನಕ್ಕೆ ಹೊರಟು ಹೋಗುತ್ತಾಳೆ. ಅಲ್ಲಿಯೇ ವಿನಯ್ನೊಂದಿಗೆ ವಿವಾಹ ಕೂಡ ಆಗುತ್ತಾಳೆ. ಇದು ಬ್ರಹ್ಮ ಸಮಾಜದವರಿಗೆ ಸರಿ ಕಾಣಲಿಲ್ಲ. ಗೋರಾ ಮೊದಲಿಗೆ ಇದನ್ನು ಇಷ್ಟಪಡುತ್ತಿರಲಿಲ್ಲ, ಆನಂತರ ಸುಮ್ಮನಾಗುತ್ತಾನೆ. ಕಥೆಯ ಅಂತ್ಯಭಾಗದಲ್ಲಿ ಕೃಷ್ಣದಯಾಳ್ನ ಆರೋಗ್ಯ ತೀವ್ರವಾಗಿ ಹದಗೆಟ್ಟು ಸಾವಿನ ಸಮೀಪದಲ್ಲಿದ್ದರು. ಆಗ ಗೋರಾನನ್ನು ತನ್ನ ಬಳಿ ಕರೆದು, ನೀನು ನನ್ನ ಮರಣಾನಂತರ ನನ್ನ ಶ್ರಾದ್ದ ಕರ್ಮಗಳನ್ನು ಮಾಡಲಾಗುವುದಿಲ್ಲ, ಏಕೆಂದರೆ ನೀನು ನನ್ನ ಮಗನಲ್ಲ ಎಂದು ಬಿಟ್ಟರು.
ಆಘಾತಕ್ಕೀಡಾದ ಗೋರ ಇದನ್ನು ತಾಯಿಯ ಬಳಿ ಕೇಳಿದ್ದಾಗ ಅವನಿಗೆ ನಿಜ ಘಟನೆಯು ಗೊತ್ತಾಗುತ್ತದೆ. ಕಟ್ಟರ್ ಹಿಂದೂ ಪಂಥದ ಮಹಿಳೆಯಾಗಿದ್ದ ಆನಂದಮಯಿ ಗೋರಾನನ್ನು ತನ್ನ ಮಗನೆಂದು ಸಾಕಿ ಸಲಹಿದ್ದಳು. ಕೃತಿಕಾರರು ಆನಂದಮಯಿಯನ್ನು ಭಾರತ ಮಾತೆಗೆ ರೂಪಕವಾಗಿ ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಕೃತಿಯಲ್ಲಿ ಹಿಂದೂ ಧರ್ಮ ಹಾಗೂ ಬ್ರಹ್ಮ ಸಮಾಜದ ನಡುವಿನ ಸಂಘರ್ಷವನ್ನು ತೋರಿಸಿಕೊಡಲಾಗಿದೆ. ಸ್ನೇಹಿತರೆ, ನೈತಿಕತೆಯ ಪರಿಚಯವನ್ನು ನಮಗೆಲ್ಲ ಈ ಕೃತಿಯ ಮೂಲಕ ನೀಡಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೂ ರವೀಂದ್ರನಾಥ್ ಠಾಗೋರ್ ಅವರ ಗೋರಾ ಕಾದಂಬರಿಯ ಪರಿಚಯ ಮಾಡಿಕೊಂಡಿರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೂ ಮುಂದಿನ ದಿನಗಳಲ್ಲಿ ಯಾವ ಕೃತಿಯ ಬಗ್ಗೆ ನೀವು ವಿಡಿಯೋವನ್ನು ನೋಡಲು ಇಚ್ಛಿಸುತ್ತೀರಿ ಎಂಬುದನ್ನು ಸಹ ತಿಳಿಸಿ. ನನ್ನೊಂದಿಗೆ ಇದ್ದದ್ದಕ್ಕೆ ಧನ್ಯವಾದ.